ಹಾಯ್ ಆಲ್, ಎಲ್ರಿಗೂ ಗುಡ್ ಆಫ್ಟರ್ನೂನ್. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇದು ಆಫ್ಟರ್ನೂನಿಂದ ವ್ಲಾಗ್ಸ್ ಶುರು ಮಾಡ್ತಿದ್ದೀನಿ. ಈಗ ಟೈಮು 12:30 ಆಗಿದೆ. ಇವತ್ತು ಬೆಳಗ್ಗೆ ಟಿಫನ್ಗೆ ಅಂತ ಹೇಳ್ಬಿಟ್ಟು ಅನ್ನ ಮತ್ತು ಸೊಪ್ಪು ಸಾರು ಮಾಡಿ ಹೀರೆಕಾಯಿ ಪಲ್ಯ ಮಾಡಿದ್ದೆ ಮತ್ತು ಪುಳಿಯೋಗರೆ ಮಾಡಿದ್ದೆ. ಮಕ್ಕಳಿಗೆ ಹಸ್ಬೆಂಡ್ಗೆಲ್ಲ ಪ್ಯಾಕ್ ಮಾಡಿ ಕಳಿಸಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ತರಕಾರಿ ಬಂದಿತ್ತು ಮನೆ ಹತ್ರ. ತರಕಾರಿ ಎಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿಲ್ಲ, ಎಲ್ಲ ಆ ಬಾಕ್ಸಲ್ಲೆಲ್ಲ ಹಾಕಿ ಎತ್ತಿಟ್ಟೆ. ನಾನು ಒನ್ ಡೇ ಬಿಫೋರು ನೆಕ್ಸ್ಟ್ ಡೇಗೆ ಏನು ಮಾಡಬೇಕು ಅಂದ್ಕೊಂಡಿರ್ತೀನೋ ಅದು ಪ್ಲ್ಯಾನಿಂಗ್ ಮೇಲೆ ಹಿಂದಿನ ದಿವಸನೇ ಕ್ಲೀನ್ ಮಾಡ್ಕೊತೀನಿ. ಓಕೆ, ಅದೆಲ್ಲ ತೆಗೆದಿಟ್ಟು ಸ್ವಲ್ಪ ಬಾಕ್ಸಸ್ಸಲ್ಲೆಲ್ಲ ಐಟಮ್ಸ್ ಎಲ್ಲ ಖಾಲಿಯಾಗಿತ್ತು, ಅದೆಲ್ಲ ರೀಸ್ಟಾಕ್ ಮಾಡಬೇಕಾಗಿತ್ತು. ಫಸ್ಟ್ ಏನು ಐಟಮ್ಸ್ ಎಲ್ಲ ಖಾಲಿಯಾಗಿದೆ ಅಂತ ನೋಡಿಕೊಂಡು ಎಲ್ಲ ತೆಗೆದು ಇಟ್ಕೊಂಡದೆಲ್ಲ ಫಿಲ್ ಮಾಡೋಣ ಅಂದ್ಕೊಂಡು ಎಲ್ಲ ತೆಗೆದು ನೋಡ್ತಾಯಿದ್ದೆ ಏನೇನಿದೆ ಅಂತೇಳ್ಬಿಟ್ಟು. ನಾವು ನಾರ್ಮಲಾಗಿ ಲೇಡೀಸು ಈ ಪ್ಯಾಕೆಟ್ಗಳು ತರಿಸಿದಾಗ ಈ ಸಪ್ರೇಟಾಗಿ ಸ್ವಲ್ಪ ಒಂದು ಸತಿ ಹಾಕಿರ್ತೀವಿ, ಇನ್ನು ಸ್ವಲ್ಪ ಮಿಕ್ಕಿರುತ್ತೆ, ಅದಕ್ಕೊಂದು ರಬ್ಬರ್ ಬ್ಯಾಂಡ್ ಹಾಕಿ ಇಟ್ಟಿರ್ತೀವಿ. ಮತ್ತು ಇನ್ನೊಂದು ಸತಿ ತರಿಸಿರ್ತೀವಿ, ಸ್ವಲ್ಪ ಹಾಕಿರ್ತೀವಿ, ಸ್ವಲ್ಪ ರಬ್ಬರ್ ಬ್ಯಾಂಡ್ ಹಾಕಿ ಇಟ್ಟಿರ್ತೀವಿ. ಆ ಥರ ಇಟ್ಟು ಎಷ್ಟೊಂದು ಐಟಮ್ಸು ನಮ್ಗೆ ಗೊತ್ತಿಲ್ದಿರೇ ಮನೆಯಲ್ಲಿ ಸ್ಟೋರ್ ಆಗಿಬಿಟ್ಟಿರುತ್ತೆ. ಇದೇ ಥರ ನನಗೇನು ಸ್ವಲ್ಪ ರವೆ ಒಂದು 2-3 ಅಲ್ಲಿತ್ತು. ಓಕೆ, ಏನು ಮಾಡೋದು? ಮತ್ತು ನಾನು ಬೆಳಿಗ್ಗೆ ಹೊತ್ತು ನನಗೆ ಬೆಳಗ್ಗೆ ಕೆಲಸ ಬೇಗ ಮುಗಿಯಬೇಕು ಅಂದರೆ ನಾನು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ನಾನು ಈ ಪಲ್ಯಗಳಿಗೆಲ್ಲ ಕಡಲೆ ಬೀಜದ ಚಟ್ನಿ ಪುಡಿ ಅಂತಾರಲ್ವ, ಇದನ್ನು ನಾನು ಎಲ್ಲದಕ್ಕೂ ಹಾಕ್ತೀನಿ. ಅದು ಹಾಕೋದಕ್ಕೆ ಅದು ಹಾಕ್ತೀನಿ. ಮತ್ತು ಈ ರವೆ ಮತ್ತು ಇಂಥ ಐಟಮ್ಸ್ ಎಲ್ಲ ಆ ಥರ ಉಪ್ಪಿಟ್ಟು ಮಾಡಬೇಕಂದ್ರೆ ರವೆ ಎಲ್ಲ ಸ್ವಲ್ಪ ಫಸ್ಟೇ ಹುರಿದಿಟ್ಕೊತೀನಿ. ಮತ್ತು ಈ ಥರ ನಾನು ಏನೇನು ಮಾಡ್ತೀನಿ ಅಂತ ಶೇರ್ ಮಾಡ್ಕೋಬೇಕು ಅಂದ್ಕೊಂಡೆ. ಹಾಗೆಯೇ ನನಗೆ ಸ್ವೀಟ್ಸ್ ಕ್ರೇವಿಂಗ್ ತುಂಬ ಆಗ್ತಾಯಿತ್ತು. ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇತ್ತು. ಓಕೆ, ನಮ್ಮ ಅತ್ತೆಗೆ ಹೇಳಿದೆ ಏನು ಮಾಡೋಣ ಅಂತೇಳ್ಬಿಟ್ಟು. ಓಕೆ, ನಮ್ಮ ಅತ್ತೆ ಬಂದು ಗಿಣ್ಣ ಅಂತಾರಲ್ವ, ಅದು ಚೆನ್ನಾಗಿ ಮಾಡ್ತಾರೆ ಟೇಸ್ಟಿಯಾಗಿ. ಅದರಲ್ಲಿ ಅಂದರೆ ಹಸುದು ಹಾಲು ಬರುತ್ತಲ್ಲ, ಅದು ಮರಿ ಹಾಕಿದಾಗ ಕೊಡ್ತಾರಲ್ವ ಹಾಲು, ಆ ಹಾಲಲ್ಲಿಲ್ದಿರನು ನಾರ್ಮಲಾಗಿ ಪ್ಯಾಕೆಟ್ ಹಾಲಿಂದನೂ ನಮ್ಮ ಅತ್ತೆ ಗಿಣ್ಣು ಚೆನ್ನಾಗಿ ಮಾಡ್ತಾರೆ. ಸರಿ, ಅವ್ರಿಗೆ ಗಿಣ್ಣು ಮಾಡೋಣ ಅಂತ ಹೇಳಿದೆ. ಓಕೆ ಅಂತೇಳಿದ್ರು. ಅಂತೇಳ್ಬಿಟ್ಟು ಅದಕ್ಕೆ ಏನೇನು ಐಟಮ್ ಬೇಕು ಅಂತ ಕೇಳಿದೆ. ಓಕೆ, ಕೊಬ್ಬರಿ ಮನೆಯಲ್ಲಿ ದೇವ್ರಿಗೆ ಹೊಡೆದಿದ್ದು ಕೊಬ್ಬರಿ ಬೇರೆ ಇತ್ತು. ಓಕೆ, ಅದು ವೇಸ್ಟ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಅದನ್ನು ಅತ್ತೆ ತುರಿತಾಯಿದ್ರು. ನಾನು ಅವ್ರಿಗೆ ಸ್ವಲ್ಪ ಬೆಲ್ಲ ಎಲ್ಲ ಕೊಟ್ಕೊಂಡು ಹಂಗೆ ಇಬ್ಬರು ಗಾಸಿಪ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಯಾರ್ಯಾರೆಲ್ಲ ಅತ್ತೆದಿರ ಜೊತೆ ಗಾಸಿಪ್ ಮಾಡ್ತೀರಾ ಮತ್ತು ಕೂತ್ಕೊಂಡು ಮಾತಾಡ್ತೀರಾ, ಇಬ್ಬರು ಕೆಲಸ ಶೇರ್ ಮಾಡ್ಕೊತೀರಾ ಅಂತ ಕಮೆಂಟ್ ಮಾಡಿ. ಓಕೆ, ಇದನ್ನೆಲ್ಲ ಸ್ವಲ್ಪ ರೆಡಿ ಮಾಡಿಟ್ಕೊಂಡು ಅಷ್ಟೊತ್ತಿಗೆ 1:30 ಆಗಿತ್ತು. ನನಗೆ ಹೊಟ್ಟೆ ಹಸಿತಾಯಿತ್ತು. ಊಟ ಮಾಡಿಕೊಂಡು ಆಮೇಲೆ ರೆಡಿ ಮಾಡೋಣ ಅಂತೇಳ್ಬಿಟ್ಟು ಊಟ ಮಾಡಿಕೊಂಡೆ. ಊಟ ಮಾಡಿದ್ದಾದಮೇಲೆ ಊಟ ಮಾಡಿಕೊಂಡು ಸ್ವಲ್ಪ ಚಟ್ನಿ ಪುಡಿ ಬೇಕಾಗಿತ್ತು. ಚಟ್ನಿ ಪುಡಿ ಖಾಲಿಯಾಗಿತ್ತು. ಈ ಪಲ್ಯಗಳಿಗೆ ಎಲ್ಲದಕ್ಕೂ ಚಟ್ನಿ ಪುಡಿ ಹಾಕಿದ್ರೆ ನಮಗೆ ಟೇಸ್ಟ್ ಬಂದು ಎಕ್ಸ್ಟ್ರಾ ಎನ್ಹ್ಯಾನ್ಸ್ ಮಾಡುತ್ತೆ. ಅದರಿಂದ ಚಟ್ನಿ ಪುಡಿ ಮಾಡೋದಕ್ಕೆ ಕಡಲೆ ಬೀಜ ಸ್ವಲ್ಪ ಹುರ್ಕೊಳ್ಳೋಣ ಅಂತೇಳ್ಬಿಟ್ಟು ತೆಗೆದು ಹುರ್ಕೊತಾ ಇದ್ದೆ. ಹಾಗೆ ಒಂದು ಸೈಡಲ್ಲಿ ರವೆನ ಹೇಳಿದ್ನಲ್ವ, ಪ್ಯಾಕೆಟಲ್ಲಿ ಸ್ವಲ್ಪ ಪ್ಯಾಕೆಟಲ್ಲಿ ಹಾಕಿಟ್ಬಿಟ್ಟಿದ್ದೆ. ಅದೆಲ್ಲ ತೆಗೆದು ಹುರಿದಿಟ್ಕೊಳ್ಳೋಣ ಅಂತ ಹುರ್ಕೊತಾ ಇದ್ದೀನಿ. ಬೆಳಿಗ್ಗೆ ಹೊತ್ತು ನಮಗೆ ಯಾವುದೇ ದಿವಸ ಆಗಿರಲಿ, ನಾವೆಲ್ಲಾದರೂ ಹೋಗಬೇಕು ಅಂದರೆ ಇಲ್ಲ ಬೆಳಗ್ಗೆ ಏನಾದರೂ ಒಂದು ಪ್ರಿಪ್ರೇಷನ್ ಮಾಡಬೇಕು ಅಂದರೆ ಹಿಂದಿನ ದಿವಸನೇ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರೆ ನಮಗೆ ಬೆಳಿಗ್ಗೆಗೆ ಅಷ್ಟು ರಿಸ್ಕ್ ಅನಿಸೋದಿಲ್ಲ. ಮತ್ತು ಉರಿತಾ ಇದ್ದ ಅಷ್ಟೊತ್ತಿಗೆ ನನ್ನ ಮಗ ಮಲಗಿದ್ದ. ನಮ್ಮ ಭಾವನ ಮಗಳು ಎತ್ಕೊಂಡು ಬಂದಳು. ಅಲ್ಲೇ ಜಸ್ಟ್ ನಿಂತ್ಕೊಂಡಿದ್ದೀನಿ, ಅಷ್ಟು ಬೇಗ ಬಾಣಲಿ ಮುಟ್ಟಕ್ಕೆ ಹೋಗ್ಬಿಟ್ಟ. ಆದರೆ ಅದು ಬಿಸಿ ಇರಲಿಲ್ಲ, ಅದರಿಂದ ಓಕೆ, ಸೊ ಏನೂ ನೋವಾಗಲಿಲ್ಲ. ಓಕೆ, ಕಡಲೆ ಬೀಜ ಹುರ್ಕೊಂಡೆ ಮತ್ತು ರವೆ ಎಲ್ಲ ಹುರಿದು ಸ್ವಲ್ಪ ತಣ್ಣಗಾಗಕ್ಕಿಟ್ಟೆ. ಮತ್ತು ರಸಮ್ ಪೌಡರು ಖಾಲಿಯಾಗಿತ್ತು. ರಸಮ್ ಪೌಡರ್ಗೆ ನಾನು ಯಾವ ಮೆಜರ್ಮೆಂಟಲ್ಲಿ ಪೆಪ್ಪರ್ ತೊಗೊತೀವೋ, ಈಗ 1 ಗ್ಲಾಸ್ ಪೆಪ್ಪರ್ ತೊಗೊಂಡಿದ್ದೀವಿ ಅಂದರೆ 1 ಗ್ಲಾಸ್ ಜೀರಾ ಈಕ್ವಲಾಗಿ ತೊಗೊಂಡು ಅದಕ್ಕೆ ಸ್ವಲ್ಪ ಮೆಂತ್ಯ, ಒಂದು 1/4 ಟೀ ಸ್ಪೂನಷ್ಟು ಇಲ್ಲಾಂದರೆ 1/2 ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಇದು ರಸಮ್ಗಾಗಿರ್ಬೋದು, ಚಿಕನ್ ಗ್ರೇವೀಸ್ಗಾಗಿರ್ಬೋದು ಮತ್ತು ಫ್ರೈಡ್ ರೈಸ್ಗಳಿಗಾಗಿರ್ಬೋದು, ಇದಕ್ಕೆಲ್ಲ ಯೂಸ್ ಮಾಡ್ಬೋದು.
ಅದನ್ನು ಹುರಿದಿಟ್ಕೊಂಡು ಚಟ್ನಿ ಪುಡಿಗೆ ನಾನು ತಣ್ಣಗಾಗಕ್ಕೆ ಚಟ್ನಿ ಪುಡಿಗೆ ನಾನು ಯೂಸ್ ಮಾಡೋದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕಲರ್ಗೋಸ್ಕರ ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಖಾರಕ್ಕೋಸ್ಕರ ಒಣಗಿದ ಮೆಣಸಿನ್ಕಾಯಿ, ಉಪ್ಪು, ಸ್ವಲ್ಪ ಜೀರಿಗೆ ಹಾಕಿ ಪೌಡ್ರ್ ಮಾಡಿಕೊಂಡೆ. ಮತ್ತು ರಸಮ್ ಪೌಡ್ರು ಕೂಡ ಇದ್ದಿದ್ದನ್ನು ಅದನ್ನು ಪೌಡ್ರ್ ಮಾಡ್ಕೊಂಡು ಒಂದು ಬಾಕ್ಸಿಗೆ ಸ್ಟೋರ್ ಮಾಡಿಕೊಂಡೆ. ರವೆನೂ ಸ್ಟೋರ್ ಮಾಡಿಕೊಂಡು ಅಲ್ಲಿಂದ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ಅದಕ್ಕೆ ಏನೇನು ಬೇಕು ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೆ ಗಿಣ್ಣಾಲು ಮಾಡೋದಕ್ಕೆ. ಬಟ್ ಮಾವನಿಗೆ ಹಾಲು ತೊಗೊಂಡು ಬರೋಕ್ಕೆ ಹೇಳಿದ್ದೆ, ಅವ್ರು ಇನ್ನೂ ತಂದಿರಲಿಲ್ಲ. ಓಕೆ, ಅಷ್ಟೊತ್ತಿಗೆ ಸ್ವಲ್ಪ ಹೊತ್ತು ಮಗನ ಊಟ ಮಾಡಿಸ್ಬಿಟ್ಟು ಅದಕ್ಕೆ ಏನೇನು ಐಟಮ್ಸ್ ಬೇಕಂದರೆ ಒಂದು ತೆಂಗಿನ ತುರಿ ತೊಗೊಂಡಿದ್ದೀನಿ, ಒಂದು ಕಾಯಿ ಫುಲ್ಲು ತೆಂಗಿನ ತುರಿ, ಮತ್ತು ಅರ್ಧ ಕೆ ಜಿ ಬೆಲ್ಲ ಮತ್ತು ಒಂದು ಗ್ಲಾಸ್ ಅಂದರೆ ಅದು ಆಲ್ಮೋಸ್ಟ್ 100 ಗ್ರಾಮ್ ಇದೆ. 100 ಗ್ರಾಮ್ ರವೆ, 100 ಗ್ರಾಮ್ ಅವಲಕ್ಕಿ, ಮತ್ತು ಅದಕ್ಕಿಂತ ಚಿಕ್ಕ ಕಪ್ಪಲ್ಲಿ 50 ಗ್ರಾಮ್ ಅಂದ್ಕೊಳ್ಳಿ. 50 ಗ್ರಾಮ್ ಕಡಲೆಪಪ್ಪು, 50 ಗ್ರಾಮ್ ಕಡಲೆ ಬೀಜ. ಮನೇಲಿ ಸ್ವಲ್ಪ ಸಕ್ಕರೆ ದೇವಸ್ಥಾನದಿಂದ ತಂದಿದ್ದಿದ್ದು ಕಲ್ಲು ಸಕ್ಕರೆ ಇತ್ತು. ನಾನು ಅದನ್ನು ನಾರ್ಮಲಾಗಿ ನಾವು ಈ ಥರ ಏನಾದರೂ ತೆಗೆದಿಟ್ಟು ಯಾವುದು ಸ್ವೀಟ್ಸ್ ಮಾಡಿದಾಗ ಅದರಲ್ಲಿ ಯೂಸ್ ಮಾಡ್ತೀನಿ. ಓಕೆ, ಅಷ್ಟೊತ್ತಿಗೆ ಮಾವನು ಬಂದರು, ಹಾಲು ತೊಗೊಂಡು ಬಂದಿದ್ದರು. ಹಾಲನ್ನ ಕಾಯಕ್ಕಿಟ್ಬಿಟ್ಟು ನಾನು ನಮ್ಮ ಅತ್ತೆ ಬಂದು ಕಡಲೆ ಬೀಜನೂ ಕಡಲೆಪಪ್ಪು ತೊಗೊಂಡು ಪುಡಿ ಮಾಡ್ತಾಯಿದ್ರು. ನಾನು ಅಷ್ಟೊತ್ತಿಗೆ ಸ್ವಲ್ಪ ಏಲಕ್ಕಿ ಬಿಡಿಸ್ಕೊಟ್ಟೆ. ಇಲ್ಲಿ ನನ್ನ ಮಗ ನೋಡಿ ಹೊರಗಡೆ ಆಟ ಸಾಮಾನೆಲ್ಲ ತೊಗೊಂಡು ಬಂದು ಮತ್ತೆ ಒಳಗಡೆ ಇಡ್ತಿದ್ದಾನೆ. ಓಕೆ, ಹಾಲು ಅಷ್ಟೊತ್ತಿಗೆ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ಚೆನ್ನಾಗಿ ಸ್ವಲ್ಪ ಹಾಕಬೇಕು ನೀರು ಅದಕ್ಕೆ. ಇವಾಗ 1 ಲೀಟರ್ ಹಾಲಿಗೆ 1/4 ಲೀಟರಷ್ಟು 1/4 ಲೀಟರ್ಗಿಂತ ಇನ್ನೂ ಸ್ವಲ್ಪ ಕಡಿಮೆ ಹಾಕಿದ್ರೆ ಸಾಕಾಗುತ್ತೆ. ನೀರು ಹಾಕ್ಬಿಟ್ಟು ಬಿಸಿ ಮಾಡೋಕ್ಕೆ ಬಿಡಬೇಕು. ಅದಕ್ಕೆ ಕುದಿ ಬಂದಮೇಲೆ ಅದಕ್ಕೆ ಫಸ್ಟು ಅವಲಕ್ಕಿ ಹಾಕಿ ಕೈ ಬಿಡ್ದಂಗೆ ಕಲಿಸ್ತಾನೆ ಇರಬೇಕು. ಕಲಸಿದಾದ್ಮೇಲೆ ಕಲ್ಸಕ್ಕರೆ ಇತ್ತಲ್ವ, ಕಲ್ಸಕ್ಕರೆನ ಹಾಕಿದ್ರು. ಫಸ್ಟು ಕಲ್ಸಕ್ಕರೆ ಮಾತ್ರ ಹಾಕಿದ್ರು, ಕಲಿಸ್ತಾನೆ ಇದ್ದರು ಕೈ ಬಿಡ್ದಂಗೆ. ಯಾಕಂದರೆ ಕೈ ಬಿಟ್ಟರೆ ಅದು ಮತ್ತೆ ಕೆಳಗಡೆ ಫುಲ್ ತಳ ಅಂಟ್ಬಿಡುತ್ತೆ. ಅದಾದಮೇಲೆ ಕೊಬ್ಬರಿ ತುರಿ ಹಾಕಿ ಮತ್ತೆ ಮಿಕ್ಸ್ ಮಾಡ್ತಾ ಬಂದರು. ಮತ್ತು ಬೆಲ್ಲ ಸ್ವಲ್ಪನೇ ಹಾಕಬೇಕು ನಮಗೆ, ಯಾಕಂದರೆ ಸ್ವೀಟು ನಾವು ಯಾವ ರೀತಿ ತಿಂತೀವಿ ಅಂತ ಟೇಸ್ಟ್ ನೋಡಿಕೊಂಡು ಸ್ವೀಟು ಸ್ವಲ್ಪ ಇದು ಮಾಡ್ಬೋದು, ಕ್ವಾಂಟಿಟಿ ಇದು ಮಾಡ್ಕೋಬೋದು. ಆಮೇಲೆ ಅದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿದಾದಮೇಲೆ ಬೆಲ್ಲ ಹಾಕಿದಾದಮೇಲೆ ಈ ಕಡಲೆಪಪ್ಪು ಕಡಲೆಬೀಜ ಪುಡಿ ಮಾಡಿದ್ದೀವಲ್ಲ ಅದನ್ನು ಹಾಕಿ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಆಮೇಲೆ ಇನ್ನೊಂದು ಸತಿ ಅವರು ಟೇಸ್ಟ್ ನೋಡಿದ್ರು ಸ್ವೀಟ್ ಸರಿಯಾಗಿದೆ ಏನು ಅಂತ. ನನಗೆ ಸ್ವೀಟ್ ಅಂದರೆ ಇಷ್ಟ, ಇನ್ನೊಂದು ಸ್ವಲ್ಪ ಸ್ವೀಟ್ ಜಾಸ್ತಿಯೇ ಹಾಕಿ ಅಂತ ಹೇಳಿದೆ. ಅವ್ರು ಇನ್ನೊಂದು ಸ್ವಲ್ಪ ಸ್ವೀಟ್ ಹಾಕಿದ್ರು. ಆಮೇಲೆ ರವೆ ಬಂದು ಲಾಸ್ಟಲ್ಲಿ ಹಾಕ್ಕೋಬೇಕು. ನಾವು ಸ್ವಲ್ಪ ಹಾಕ್ಕೊಂಡು ಅದು ಗಟ್ಟಿ ಆಗುತ್ತಾ ಏನು ಅಂತೇಳ್ಬಿಟ್ಟು ನೋಡ್ಕೊಂಡು ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ತುಪ್ಪ ಹಾಕಬೇಕು. ಈ ತುಪ್ಪ ಹಾಕೋ ಟೈಮಲ್ಲಿ ನಮ್ಮ ಅತ್ತೆ ಇರಲಿಲ್ಲ, ಯಾಕಂದರೆ ನಮ್ಮ ಅತ್ತೆಗೆ ತುಪ್ಪ ಅಂದರೆ ಇಷ್ಟ ಆಗಲ್ಲ. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಫುಲ್ ವಿಡಿಯೋ ನೋಡಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನೀವು ಒಂದು ಸತಿ ಗಿಣ್ಣಾಲು ಪ್ಯಾಕೆಟ್ ಹಾಲಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು, ಬಾಯ್.